ಸರ್ವೆನಲ್ಲೂ ಕೂಡ ಇತ್ತು ಸೋಲ್ತಾರೆ ಅಂತಿತ್ತು. ಅದಕ್ಕೆ ಕೆಲವೊಂದು ಸರ್ವೆ ಪ್ರಕಾರ 50-50 ಅನ್ನೋ ಚಾನ್ಸ್ ಇತ್ತು. ಇಲ್ಲಿ ಪೆನ್ ಡ್ರೈವ್ ಕೇಸು ಇಲ್ಲಿ ಮೇಜರ್ ಎಫೆಕ್ಟ್ ಆಯ್ತಾ ಅಥವಾ ಬೇರೆ ಏನಾದ್ರು ಕೂಡ ಅಲ್ಲಿನ ಇವರು ಆಡಳಿತ ವಿರೋಧಿ ಏನಾದ್ರು ಅಲ್ಲೇನಾ ಸರ್? ನಾನು ನಿಮ್ನ ಒಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ನೀವು ಆನ್ಸರ್ ಮಾಡ್ಬಿಟ್ರೆ ನಿಮ್ಮ ಹತ್ರ ಆನ್ಸರ್ ಇದೆ. ಎಸ್ ಸರ್, ನೀವು ಮಾಡ್ತೀನಿ ಸರ್. ಇಲ್ಲ ನೀವು ನಿಮ್ದು ಸರಿ, ನಿಮ್ಮ ಚಾನಲ್ ಎಲ್ಲ ನಾನು ನೋಡಿದ್ದೀನಿ. ಎಸ್ ಸರ್, ಎಲ್ಲ ಟಿವಿ ಚಾನಲ್ ಅವರು ಸರ್ ಶ್ರೇಯಸ್ ಪಟೇಲ್ ಗೆಲ್ತಾರೆ ಅಂತ ಯಾವ ತಾರೀಕಲ್ಲಿ ನೀವು ಫಸ್ಟ್ ಒಪಿನಿಯನ್ ಪಲ್ಸ್ ಕೊಟ್ರಿ ಸರ್? ಆಕ್ಚುಲಿ ಪೆನ್ ಡ್ರೈವ್ ಬರೋಕ್ಕಿಂತ ಮುಂಚೆನೂ ಇದಿತ್ತು ಅಷ್ಟೇ. ಸಿ ಇಟ್ ಪೆನ್ ಡ್ರೈವ್ ಇಂದಲ್ಲ ಅಷ್ಟೇ, ಕೇಸ್ ಕ್ಲೋಸ್ ಅಷ್ಟೇ. ನಾನು ಹೇಳಿದ್ದು ನಿಮಗೂ ಗೊತ್ತಿತ್ತು ಪ್ರಜ್ವಲ್ ವಿರುದ್ಧ ಟ್ರೆಂಡ್ ಇತ್ತು ಅಂತ. ಶ್ರೇಯಸ್ ಪಟೇಲ್ ಒಬ್ಬ ಭಾರಿ ಉತ್ಸಾಹ ಯುವಕ, ತಂದೆನು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರು. ಆಮೇಲೆ ಭಾರಿ ಹಂಬಲ್ ಜನ. ಬಾಡಿನ ನಾವು ಅವಾಗ್ಲಿಂದ ಒಂದೇ ಮಾತು ಹೇಳ್ತಾ ಇದೀವಿ, ನೀವು ಕೆಲಸ ಏನ್ ಮಾಡಿದೀರಾ ಮಾಡಿಲ್ಲ ಅನ್ನೋದ್ರ ಮೇಲೆ ನೋಡ್ತಾರೆ. ನೀವು ಬಾಡಿ ಲ್ಯಾಂಗ್ವೇಜ್ ಜನನ್ನ ಹೆಂಗೆ ನೀವು ಸ್ಪಂದಿಸ್ತೀರಾ ಅನ್ನೋದು ನೋಡ್ತಾರೆ. ಈ ಡಿಫರೆನ್ಸ್ ಈ ಜನ, ನಾನು ಹಾಸನಲ್ಲಿ ಹೋದಾಗ ಎಸ್ಪೆಷಲಿ ನೋಡಿ, ಈಗ ಸಕಲೇಶ್ಪುರದಲ್ಲಿ ಬಿಜೆಪಿ ಲೀಡ್ ಇತ್ತು, ಬೇಲೂರಲ್ಲಿ ಬಂದ್ಬಿಡತ್ತೆ ಬಿಜೆಪಿ ಎಲ್ಲ, ಇವ್ರೇನೋ ಗೆದ್ಬಿಡ್ತಾರೆ ಅನ್ಕೊಂಡು. ಕರ್ನಾಟಕ ಒಂದೇ ಸ್ಟೇಟ್ ಇಡೀ 40 ವರ್ಷದಿಂದ ಇಡೀ ಇಂಡಿಯಾಲಿ ಅಸೆಂಬ್ಲಿಗೊಂದು ಸೆಂಟ್ರಲ್ಗೊಂದು ಮಾಡ್ತಾ ಇರೋದು. ಅವ್ರಾಗ್ಲೇ ಕ್ಲಿಯರ್ ಕಟ್ ಆಗಿ ಡಿಸೈಡ್ ಮಾಡ್ಬಿಟ್ಟಿದ್ರು. ಇವರು ಶ್ರೇಯಸ್ ಪಟೇಲ್ಗೆ ನಾವು ರೇವಣ್ಣ ಅವ್ರ ಮೇಲೆ ಟಿಕೆಟ್ ಕೊಟ್ಟಿದ್ವಿ. ಎಷ್ಟು ಹೋಟೆಲ್ ಸೋತ್ರು? ತುಂಬಾ ಕಡಿಮೆ ಓಟಿಂದ 3,000 ಚಿಲ್ಲರೆ, ಹೌದು, ಅರೌಂಡ್ 4,000. ಸೊ ನಮ್ಗೆ ಆಗ್ಲೇ ಇದು ಓಡ ಕುದುರೆ ಅಂತ ಗೊತ್ತಿತ್ತು ಶ್ರೇಯಸ್ ಪಟೇಲ್. ಸೊ ನಾವು ಆ ಓಡ ಕುದುರೆನ ಬಿಟ್ವಿ. ಜನ ಪರವಾಗಿ ಯಾರಿಗೆ ಜನಕ್ಕೆ ಅವ್ರ ಪರವಾಗಿ ಒಲವಿತ್ತು ಅಂತ ಕ್ಯಾಂಡಿಡೇಟ್ ಹಾಕಿದ್ವಿ. ನೀವು ಬರ್ದಿಟ್ಕೊಳ್ಳಿ, ಈ 5 ವರ್ಷದಲ್ಲಿ ಶ್ರೇಯಸ್ ಪಟೇಲ್ ಅವರು ತುಂಬಾ ಒಳ್ಳೆ ಕೆಲಸ ಮಾಡ್ತಾರೆ. ನೀವು ಗ್ಯಾರಂಟಿ ಕೊಡ್ತಾ ಇದ್ದೀರಾ? ಓ, ಬಿಕಾಸ್ ನಾನು ಲೆಕ್ಕ ಹಾಕಿರ್ತೇನೆ. ಪಾಪ ನಮ್ಮ ರಕ್ಷಾರಾಮಯ್ಯ ಅವ್ರ ಸ್ವಲ್ಪ ಹಿನ್ನಡೆ ಇದೆ. ಬೆಸ್ಟ್ ಒಳ್ಳೊಳ್ಳೆ ಪಾರ್ಲಿಮೆಂಟರಿಯನ್ಸ್ ಕೊಟ್ಟಿದ್ದೀವಿ ನಾವು. ತುಂಬಾ ಯಂಗ್ಸ್ಟರ್ಸ್ ಕೇಸಲ್ಲಿ ಟಿಕೆಟ್ ಸಿಕ್ಕಿದೆ. ಮನ್ಸೂರ್ ಅಲಿ ಖಾನ್ ಈಗ ಗೆದ್ದಿದ್ದಾರೆ, ಬೆಂಗಳೂರು ಸೆಂಟ್ರಲ್ ಗೆದ್ವಿ ನಾವು. ಈಗ ಅವ್ರು MP ಆಗಿದ್ದಾರೆ. ಈಗ ಅವರು, ನೀವು ವೇಟ್ ಅಂಡ್ ವಾಚ್ ಶ್ರೇಯಸ್ ಪಟೇಲ್ ನ, ಮನ್ಸೂರ್ ಅಲಿ ಖಾನ್, ರಾಜೀವ್ಗೌಡ್ರ ಬಗ್ಗೆ ನಿಮ್ಗೆಲ್ಲ ಗೊತ್ತು, ವಾಟ್ ಅ ಟ್ಯಾಲೆಂಟ್ ಈಸ್. ಒಂದ್ ವೇಳೆ ರಕ್ಷಾ ಅವ್ರು ಗೆದ್ರೆ, ಇನ್ನು ಕೆಲವು ಕಡೆ ನೆಕ್ ಟು ನೆಕ್ ಇರೋ ಕಡೆ ನಾವು ತುಂಬಾ ಒಳ್ಳೆ ಕ್ಯಾಂಡಿಡೇಟ್ ಕೊಟ್ಟಿದ್ದೀವಿ. ಅಂತದ್ರಲ್ಲಿ ನಾನು ಈಗ ಇಬ್ರು ಗೆದ್ದಿದಾರಲ್ಲ, ಶ್ರೇಯಸ್ ಪಟೇಲ್ ಮತ್ತೆ ಮನ್ಸೂರ್. ಚಾಮರಾಜನಗರ ನಿಮ್ ಕ್ಯಾಂಡಿಡೇಟ್ ವಿನ್ ಆದ್ರು ಸರ್? ಅದೇ ನಮಗೆ ಗೊತ್ತಿತ್ತು. ಚಾಮರಾಜನಗರ ಫಸ್ಟ್ ರಿಸಲ್ಟ್ ನಿಮ್ ಕಡೆಯಿಂದ ಹೇಳಿದ್ರ, ಅದನ್ನ ಸರ್ವೆಗಳಲ್ಲೂ ಕೂಡ ಇತ್ತು, ಚಾಮರಾಜನಗರ ಗೆಲುವನ್ನ ಸಾಧಿಸ್ತಾರೆ ಅನ್ನೋ. ನಿಮ್ ಚಾನಲ್ ಎಲ್ಲ ಯಾರು ಬಾರಿ ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಏನಂದ್ರೆ ಕಾಂಗ್ರೆಸ್ ಅವರು ಯಾವ್ದು ಗೆಲ್ತಾರೆ ಅಂದ್ರೆ ನಾವು ಫಸ್ಟ್ ಚಾಮರಾಜನಗರದಿಂದ ಶುರು ಮಾಡ್ತೀವಿ, ಇದು ಗೆಲ್ತೀವಿ ಅಂತ. ಬಿಜೆಪಿ ಅವರು ಯಾವ್ದು ಸೋಲ್ತಾರೆ ಅಂದ್ರೆ ಫಸ್ಟ್ ಚಾಮರಾಜನಗರದಿಂದ ಶುರು ಮಾಡ್ತಾರೆ. ಸೊ ನಮ್ಗೆ ನಂಬರ್ 1 ಕಾನ್ಸ್ಟಿಟ್ಯೂನ್ಸಿ ನಾವು ಗೆಲ್ಲೋದು ಚಾಮರಾಜನಗರ ಇತ್ತು, ಗೆದ್ದಿದ್ದೀವಿ. ಏನ್ ಪ್ಲಸ್ ಪಾಯಿಂಟ್ ಆಯ್ತು ಅಂತಿದೆ ಸರ್ ಚಾಮರಾಜನಗರ ನಿಮ್ಗೆ? ಸರ್, ಮಹದೇವಪ್ಪ ಅವ್ರು ಮಾಡಿರೋ ಒಂದು ಡೆವಲಪ್ಮೆಂಟ್, ಹೈವೇಸ್ ಆಗ್ಲಿ, PWD ಮಿನಿಸ್ಟರ್ ಆಗಿದ್ದಾರೆ ಇಂಡಿಯನ್ ಗವರ್ಮೆಂಟ್ ಅಲ್ಲಿ, ಈಗ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್. ನಾನು ಇಂಡಿಯನ್ ಗವರ್ಮೆಂಟ್ ಅಲ್ಲಿ ಅವ್ರು ಮಾಡಿರೋ ಒಂದು ಡೆವಲಪ್ಮೆಂಟ್ ಅದು ಕೈ ಹಿಡಿದಿದೆ. ಜೊತೆಗೆ ಸುಮಾರು ಜನಕ್ಕೆ ಇಲ್ಲ, ಸುನಿಲ್ ಬೋಸ್ ಆಕ್ಸೆಸಿಬಲ್ ಇಲ್ಲ. ನಿಮ್ಮ ಮಾಧ್ಯಮದವರು ಹಾಕಿದ್ದೀರಿ ಆತರ ಇಲ್ಲ. ಸುನಿಲ್ ಬೋಸ್ ಅವರು ಚುನಾವಣೆಗೆ ನೀವು ಕೇಳಿ, ತುಂಬಾ ಜನಕ್ಕೆ ಆಶ್ಚರ್ಯಕರವಾಗಿ 5 ಗೆದ್ದು ಜನಗಳನ್ನ ಭೇಟಿ ಮಾಡಿ ತುಂಬಾ ಕಷ್ಟಪಟ್ಟು ಜನಕ್ಕೆ ಸ್ಪಂದನೆ ಮಾಡಿ ಗೆದ್ದಿದ್ದಾರೆ. ಸುಮ್ನೆ ಅವ್ರ ತಂದೆಯಿಂದ ಗೆದ್ದಿಲ್ಲ ಅಥವಾ ಕಾಂಗ್ರೆಸ್ ಇಂದ ಗೆದ್ದಿಲ್ಲ. ಅವ್ರದ್ದಾದ ವರ್ಚಸ್ಸು ಇದೆ ಸುನಿಲ್ ಬೋಸ್ ಅವ್ರದ್ದು, ಮಹದೇವಪ್ಪ ಅವ್ರದ್ದು, ಕಾಂಗ್ರೆಸ್ ಅವ್ರದ್ದು. ಈ 3 ವರ್ಚಸ್ ಅವ್ರನ್ನ ಗೆಲ್ಸ್ಕೊಟ್ಟಿದ್ರು. ಓಕೆ, ಈಗ ಇನ್ನೊಂದು ಮೇಜರ್ ಅಪ್ಡೇಟ್ಸ್ ಬರ್ತಾ ಇದೆ. ತುಮಕೂರಿನಲ್ಲಿ ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ಅವರು ಗೆಲುವನ್ನ ದಾಖಲಿಸಿದ್ದಾರೆ ಅನ್ನುವಂಥದ್ದು. ಈ ಮೂಲಕ ಬಿಜೆಪಿ ತನ್ನ ಖಾತೆಯನ್ನ ಈ ಬಾರಿಯ ಒಂದು ಲೋಕಸಭಾ ಚುನಾವಣೆಯ ಗೆಲುವಿನ ಖಾತೆಯನ್ನ ಆರಂಭಿಸಿದೆ. ಸಾಕಷ್ಟು ಕ್ಷೇತ್ರಗಳಲ್ಲಿ ಇನ್ನು ಮುನ್ನಡೆಯಲ್ಲಿದ್ರೆ, ತುಮಕೂರಿನಲ್ಲಿ ತುಂಬಾ ಇದೊಂಥರ ತುಂಬಾ ಅಚ್ಚರಿ ಅಂತಾನು ಹೇಳಕ್ಕಾಗಲ್ಲ ಅಥವಾ ನಿರೀಕ್ಷಿತ ಅಂತಾನು ಹೇಳಕ್ಕಾಗಲ್ಲ. ಯಾಕಂದ್ರೆ ನೆಕ್ ಟು ನೆಕ್ ಫೈಟ್ ಇತ್ತು ಇಲ್ಲಿ ಮುದ್ದನ್ಮೇಗೌಡರಿಗೆ ಜೊತೆಗೆ ಸೋಮಣ್ಣ ಅವ್ರಿಗೆ. ಯಾಕಂದ್ರೆ ಬಿಜೆಪಿನಲ್ಲಿ ಒಂದಷ್ಟು ಅಸಮಾಧಾನ ಕೂಡ ಇತ್ತು. ಸೋಮಣ್ಣ ಅವ್ರನ್ನ ಇಲ್ಲಿಂದ ಕರ್ಕೊಂಡ್ಬಂದು ಇಲ್ಲಿ ಟಿಕೆಟ್ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದು. ಜೊತೆಗೆ ಮಾಧುಸ್ವಾಮಿ ಅವರು ಕೂಡ ಸೋಮಣ್ಣ ಪರವಾಗಿ ಅಷ್ಟಾಗಿ ನಿಂತು ಪ್ರಚಾರವನ್ನ ಮಾಡಲಿಲ್ಲ. ಹೀಗಾಗಿ ಅವ್ರಿಗೆ ಹೊಡೆತ ಬೀಳುವಂತ ಸಾಧ್ಯತೆಗಳು ಇರ್ತವೆ. ಇಲ್ಲಿ ಗೌಡ್ರು ಓಟು, ಲಿಂಗಾಯತ ಓಟ್ ಎಲ್ಲ ಡಿವೈಡ್ ಆಗುವಂತ ಹಿನ್ನೆಲೆಯಲ್ಲಿ ಮುದ್ದನ್ಮೇಗೌಡರಿಗೆ ಗೆಲುವಿನ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಬಂದಿರುವಂತಹ ರಿಸಲ್ಟ್ ನ ಪ್ರಕಾರದಲ್ಲಿ ತುಮಕೂರಿನಲ್ಲಿ ವಿ ಸೋಮಣ್ಣ ಅವರು ಮಾಜಿ
ಸಚಿವರು ಹಾಗೂ ಈ ಬಾರಿಯ ಚುನಾವಣೆಯಲ್ಲೂ ಕೂಡ ಎರಡೆರಡು ಕಡೆ ಸ್ಪರ್ಧೆ ಮಾಡಿ ಸೋತಿದ್ರು. ಬಹಳಷ್ಟು ಆಘಾತಕ್ಕೊಳಗಾಗಿದ್ರು. ಮುಂದೆ ನನ್ನ ರಾಜಕೀಯ ಭವಿಷ್ಯ ಏನು ಅಂತ. ಜೊತೆಗೆ ವಿಜಯೇಂದ್ರ ಅವರ ವಿರುದ್ಧ, ಜೊತೆಗೆ ಯಡಿಯೂರಪ್ಪ ಅವರ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ಕೂಡ ನಡೆಸಿದ್ರು. ಅದಾದ ಬಳಿಕ ಎಲ್ಲವನ್ನು ಕೂಡ ಖುದ್ದು ಅಮಿತ್ ಶಾ ಅವರೇ ಅವ್ರ ಜೊತೆಯಲ್ಲಿ ಮಾತಾಡಿ, JP ನಡ್ಡಾ ಅವರೇ ಅವ್ರ ಜೊತೆಯಲ್ಲಿ ಮಾತಾಡಿ ಸಮಾಧಾನ ಪಡಿಸಿ ಅವ್ರಿಗೆ ಟಿಕೆಟ್ ಅನ್ನ ಕೊಡುವಂತ ಭರವಸೆಯನ್ನ ಕೊಟ್ಟಿದ್ರು. ಈಗ ಆ ಒಂದು ಭರವಸೆಯನ್ನ ಸೋಮಣ್ಣ ಅವರು ಈಡೇರಿಸಿದ್ದಾರೆ. ಅವರ ಗೆಲುವು ಆಗಿರುವಂತದ್ದು, ಸೋಮಣ್ಣ ಅವರ ಗೆಲುವು ಆಗಿದೆ. ಸೊ ಈಗ ಇದ್ರ ಬಗ್ಗೆ ಬಿಜೆಪಿಯಿಂದಾನೇ ನಾವು ರಿಯಾಕ್ಷನ್ ಅನ್ನು ತಗೊಂಡು, ರತನ್ ಸರ್ ಬಿಜೆಪಿ ಖಾತೆಯನ್ನು ಓಪನ್ ಮಾಡಿದೆ. ತುಮಕೂರಿನಲ್ಲಿ ತುಂಬಾ ನಿರೀಕ್ಷೆಗಳು ಇರಲಿಲ್ಲ ಇಲ್ಲಿ ಸೋಮಣ್ಣ ಗೆಲ್ತಾರೆ ಅಂತೇಳಿ, ಆದ್ರೆ ಮೊದಲ ಗೆಲುವು ಅಲ್ಲಿಂದಾನೇ ದಾಖಲಾಗಿದೆ ಸರ್ ನಿಮ್ದು. ಇಲ್ಲ, ನಾನು ನೋಡಿದ ಪ್ರಕಾರ ನಮ್ಗೆ ಆಲ್ರೆಡಿ 3 ಜಯ ಸಿಕ್ಕಿದೆ. ಹೌದು, ಒಂದು ಜಗದೀಶ್ ಶೆಟ್ಟರ್ ಅವರು ವಿನ್ ಆಗಿದ್ದಾರೆ, ಹೌದು, ಸೋಮಣ್ಣ ಅವರು ವಿನ್ ಆಗಿದ್ದಾರೆ, ಹೌದು, ಮತ್ತೆ ಉತ್ತರ ಕನ್ನಡ ಕಾಗೇರಿ ಅವರು ವಿನ್ ಆಗಿದ್ದಾರೆ, ಆಮೇಲೆ ಇವರು JDS ಕುಮಾರಸ್ವಾಮಿ ಅವರು ವಿನ್ ಆಗಿದ್ದಾರೆ. ಇಲ್ಲ, ಅದು ಜನರ ತೀರ್ಪಿಗೆ ಎಲ್ಲರೂ ತಲೆಬಾಗ. ಅಲ್ಲ, ಒಂದಷ್ಟು ಏನಂದ್ರೆ ಅಲ್ಲೊಂದಷ್ಟು ನಿಮ್ಮ ಮಾಧುಸ್ವಾಮಿ ಅವರು ಅಸಮಾಧಾನ ಇತ್ತು, ಯಾವ ಕೂಡ ವರ್ಕೌಟ್ ಅಥವಾ ಅದೆಲ್ಲರೂ ಕೂಡ ಕೊನೆಗಳಿಗೆಲ್ಲ ನೀವು ಸಮಾಧಾನ ಮಾಡಿದ್ರ ಸರ್? ಹೌದು, ಏನಂತ ಹೇಳಿದ್ರೆ ಟಿಕೆಟ್ ಕೊಡುವಾಗ ಒಂದು ಲೆವೆಲಿನ ಅಸಮಾಧಾನ ಇರುತ್ತೆ. ಯಾಕಂದ್ರೆ ಹಲವಾರು ಆಕಾಂಕ್ಷಿಗಳಿರ್ತಾರೆ, ಅವರಿಗೂ ಕೂಡ ಸಿಕ್ಕಿಲ್ಲ ಅನ್ನುವಂತ ಬೇಜಾರು ಇರುತ್ತೆ. ಆದ್ರೆ ಬರ್ತಾ ಬರ್ತಾ ಅವರನ್ನ ನಮ್ಮ ಹಿರಿಯರು ಕೂಡ ಮಾತಾಡಿಸಿದ್ದಾರೆ. ಅವರಿಗೆ ಅಂದ್ರೆ ಅವರನ್ನ ಕರೆದು ಮಾತಾಡಿಸಲಾಗಿತ್ತು. ಆನಂತರ ಅವರು ಕೂಡ ಅನಂತರ ಮಾಧುಸ್ವಾಮಿ ಅವರು ನೀವೇನ್ ಹೇಳಿದ್ರ, ಅವರ ಮುನಿಸನ್ನ ಬಿಟ್ಟು ನಂತರ ಅವರು ಬಂದು ಸೋಮಣ್ಣ ಅವರ ಪರ ಪ್ರಚಾರ ಕೂಡ ಮಾಡಿದ್ರು. ಅವರು ಕೆಲಸ ಮಾಡಿದ್ದಾರೆ. ಅದರಿಂದಾಗಿ ತುಮಕೂರು ನಮ್ಮ ಇಂಟರ್ನಲ್ ಸರ್ವೆ ಪ್ರಕಾರ ನಾವು ಗೆಲ್ತೀವಿ ಅಂತ ಇತ್ತು. ಆದ್ರೆ ಯಾವ್ದೋ ಒಂದೆರಡು ಸರ್ವೆ ನಾನು ಮಾಧ್ಯಮದಲ್ಲಿ ನೋಡಿದ ಪ್ರಕಾರ ಅಲ್ಲಿ ಸ್ವಲ್ಪ ಹಿನ್ನಡೆ ಆಗ್ಬೋದು ಅಂತ ಹೇಳಿದ್ರು. ಬಟ್ ನಮಗೆ ವಿಶ್ವಾಸ ಇತ್ತು ಅವರು ಗೆಲ್ತಾರೆ ಅಂತ. ಗೆದ್ದಿದ್ದಾರೆ, ಬಹಳ ಸಂತೋಷ. ಓಕೆ, ಇನ್ನ ಸರ್ ಈಗ ಪ್ರಜ್ವಲ್ ಅವರು ಒಂದು ಹೀನಾಯ ಸೋಲಾಗಿರುವಂತದ್ದು. ಸೊ ತಮ್ಮ ಮೈತ್ರಿ ಪಕ್ಷದ ಅಭ್ಯರ್ಥಿ ಈಗ ಪೆಂಡ ವಿಚಾರದಲ್ಲೂ ಸಾಕಷ್ಟು ರಾಜಕೀಯ ಅವೆಲ್ಲವೂ ಕೂಡ ಬಂತು. ಸೊ ಇದನ್ನ ತಾವು ಯಾವ ರೀತಿಯಾಗಿ ಮಾತಾಡ್ತೀರಾ, ಅಥವಾ ಬೇಡ ಇವತ್ತು ಆ ವಿಚಾರ ಏನಾದ್ರು ಬಿಜೆಪಿ ಮಾತ್ರ ಮಾತಾಡೋಣ ಅಂತೀರಾ ಸರ್? ಅಲ್ಲ, ಜನಾದೇಶಕ್ಕೆ ಎಲ್ಲರೂ ತಲೆಬಾಗಬೇಕು. ಸೋಲು ಗೆಲುವು ಜನರು ಈ ದೇಶದಲ್ಲಿ ಜನಾದೇಶಕ್ಕಿಂತ ಮುಂದೆ ಏನೂ ಇಲ್ಲ ಪ್ರಜಾಪ್ರಭುತ್ವದಲ್ಲಿ, ಅಲ್ವಾ? ಜನರೇ ಪ್ರಭುಗಳಲ್ಲಿ. ಅದರಿಂದಾಗಿ ಅವರ ಆದೇಶ ಏನಿದೆ ಅದು ಎಲ್ಲರೂ ಒಪ್ಕೊಳ್ಬೇಕಾದಂಥದ್ದೇ. ಓಕೆ ಸರ್, ಇನ್ನೊಂದು ನಿಮಗೆ ಖುಷಿ ಸುದ್ದಿ ಸರ್. 289 ಇತ್ತು, ಈಗ 297ಗೆ ಹೋಗಿದೆ NDA ಮೈತ್ರಿಕೂಟ. ಆಲ್ಮೋಸ್ಟ್ 300 ಕ್ರಾಸ್ ಆಗುತ್ತೆ ಅನ್ನೋದು ತಮ್ದೇನಾದ್ರು ನಿರೀಕ್ಷೆಗಳ ಸರ್? ಆಗುತ್ತೆ ನೋಡಿ, ನಾನು ಇವಾಗಲೇ ಹೇಳ್ತಾ ಇದ್ದೀನಿ. ನಿಮ್ದೊಂದು ಹೇಳ್ಬಿಡಿ ಸರ್. ಲಾಸ್ಟ್ ಕೊನೆಯ ಹಂತದ ಒಂದು ಎಲ್ಲ ಸುತ್ತಿನ ಎಣಿಕೆ ಆದ ನಂತರ ನಮ್ಗೆ ಬಿಜೆಪಿಗೆ 272ಕ್ಕಿಂತನೂ ಜಾಸ್ತಿ ಸಿಗತ್ತೆ. ಆನಂತರ ಮೈತ್ರಿಕೂಟಕ್ಕೂ ಕೂಡ 300ಕ್ಕಿಂತ ಜಾಸ್ತಿ ಸಿಗುತ್ತೆ ಸರ್. ವಿಲನ್ ಸರ್, ತಾವೇ